ಮೂಡಾ ಪ್ರಕರಣ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಸ್ಪಿಯಿಂದ ತನಿಖೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ಎಸ್ಪಿ ಉದೇಶ್ ರಜಾ ದಿನವೂ ಕೂಡ ಎಸ್ಪಿ ಉದೇಶ್ ಈಗ ಕಚೇರಿಗೆ ಆಗಮಿಸಿದ್ದಾರೆ. ಸಿಎಂ ವಿರುದ್ಧ ತನಿಖೆಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಎಸ್ಪಿ ಉದೇಶ್ ಅವರು. ಮೂಡಾ ಕೇಸ್ನಲ್ಲಿ ಈಗ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಡಾ ಪ್ರಕರಣ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರುತ್ತದೆ. ಮೈಸೂರು ಲೋಕಾಯುಕ್ತ ಎಸ್ಪಿಯಿಂದ ತನಿಖೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಸ್ಪಿ ಉದೇಶ್ ಇವತ್ತ ಲೋಕಾಯುಕ್ತ ಕಚೇರಿಗೆ ರಜೆ ಇದೆ ಆಗಿದ್ದು ಕೂಡ ಕಚೇರಿಗೆ ಆಗಮಿಸಿದ್ದಾರೆ. ರಜಾ ದಿನ ಇದ್ರೂ ಕೂಡ ಕಚೇರಿಗೆ ಆಗಮಿಸಿರುವಂಥದ್ದು. ಈ ಒಂದು ಕೇಸ್ ವಿಚಾರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಎಸ್ಪಿ ಉದೇಶ್ ಸಾಕಷ್ಟು ತಯಾರಿ ಮಾಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೂಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ನಿನ್ನೆಯಷ್ಟೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾಖಲಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ರಜೆ ದಿನ ಇದ್ರೂ ಕೂಡ ಎಸ್ಪಿ ಉದೇಶ್ ಲೋಕಾಯುಕ್ತ ಕಚೇರಿಯ ಎಸ್ಪಿ ಆಗಿರುವಂತಹ ಎಸ್ಪಿ ಉದೇಶ್ ಅವರು ಇವತ್ತು ರಜಾ ದಿನ ಇದ್ರೂ ಕೂಡ ತನಿಖೆಯನ್ನು ಆರಂಭಿಸಿದರೆ ಕಚೇರಿಗೆ ಬಂದಿರುವಂಥದ್ದು. ಎಸ್ಪಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ರಜಾ ದಿನವೂ ಕೂಡ ಆಗಮಿಸಿರುವಂತಹ ಎಸ್ಪಿ ಉದೇಶ್ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿಯಿಂದ ಈಗಾಗಲೇ ತನಿಖೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿರೋದು. ಇವತ್ತು ರಜಾ ದಿನ ಇದೆ ಆಗಿದ್ದೂ ಕೂಡ ರಜಾ ದಿನ ಇದ್ರೂ ಕೂಡ ಎಸ್ಪಿ ಉದೇಶ್ ಅವರು ಕಚೇರಿಗೆ ಬಂದಿದ್ದಾರೆ. ಒಂದು ತನಿಖೆಯನ್ನು ಆರಂಭಿಸಿದ್ದಾರೆ. ಕೇಸನ್ನ ಈಗಾಗಲೇ ಎಸ್ಪಿ ಉದೇಶ್ ಅವರು ತನಿಖೆಯನ್ನು ಆರಂಭಿಸಿರುವಂಥದ್ದು. ಒಂದು ಕಡೆ ಈ ಒಂದು ಎಫ್ಐಆರ್ ಆದ ಬಳಿಕ ಸಿದ್ದರಾಮಯ್ಯ ಅವರು ತುಂಬಾನೇ ಕಂಗಾಲಾಗಿರುವಂಥದ್ದು. ನಿನ್ನೆವರು ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತಂತ ಸಿಎಂ ಅಂತ ಇದ್ದಂಥ ಸಿಎಂ ಇವತ್ತಿನಿಂದ ಸಾಕಷ್ಟು ಕಂಗಾಲಾಗಿದ್ದಾರೆ. ಒಂದು ರೀತಿಯಾಗಿ ಸಂಕಟ ಈಗಾಗಲೇ ಆವರಿಸಿಕೊಂಡಿರುವಂಥದ್ದು. ಈ ಕಡೆ ತಮ್ಮ ಆಪ್ತರೊಂದಿಗೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ, ರಹಸ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಆಗಿರುವಂಥ ಉದೇಶ್ ಅವರು ಇವತ್ತು ತನಿಖೆಯನ್ನು ಆರಂಭಿಸಿರುವಂಥದ್ದು. ಇವತ್ತು ರಜಾ ದಿನ ಇದ್ರೂ ಕೂಡ ಈಗಾಗಲೇ ಮೈಸೂರಿನಲ್ಲಿ ರಾಜಕೀಯ ಗದಿಗೆದಿರುವಂಥದ್ದು. ಅದರ ಜೊತೆಗೆ ಲೋಕಾಯುಕ್ತ ಕಚೇರಿಗೆ ಎಸ್ಪಿ ಉದೇಶ್ ಅವರು ತನಿಖೆನ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಸಿ ಬಗ್ಗೆ ಮಾತಾಡೋಕ್ಕೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ಪುಟ್ಟಸ್ವಾಮಿ ಅವರ ಜೊತೆ ಇದ್ದಾರೆ. ಪುಟ್ಟಸ್ವಾಮಿ ಅವರ ಒಂದು ರೀತಿಯಾಗಿ ಈಗಾಗಲೇ ಮೈಸೂರಿನ ರಾಜಕೀಯ ಗದಿಗೆದರಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕಂಗಾಲಾಗಿರೋದು, ಮತ್ತೊಂದು ಕಡೆ ಲೋಕಾಯುಕ್ತ ಎಸ್ಪಿ ಆಗಿರುವಂಥ ಉದೇಶ್ ಅವರು ಇವತ್ತು ರಜಾ ದಿನ ಇದ್ರೂ ಕೂಡ ಕಚೇರಿಗೆ ಆಗಮಿಸಿದ್ದಾರೆ. ತನಿಖೆಯನ್ನ ಮಾಡ್ತಿರುವಂಥದ್ದು. ಏನಾದ್ರು ಹೆಚ್ಚಿನ ಅಪ್ಡೇಟ್ಸ್ ಇದೆ ಯತೀಶ್? ನಿನ್ನೆ ನಡೆದಂತಹ ಎಫ್ಐಆರ್, ನಿನ್ನೆ ಹಾಕಿದಂತಹ ಎಫ್ಐಆರ್ ನ ಸಿದ್ದರಾಮಯ್ಯ ಹಾಕಿದ ನಂತರ ಯತೀಶ್ ಅವರು ಇವತ್ತು ಕಚೇರಿ ರಜೆ ಇದ್ರೂ ಕೂಡ ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಕಂಟಕ ಆಗುವಂತಹ ಸಾಧ್ಯತೆಗಳಿದೆಯಾ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಯತೀಶ್ ಅವರು ಈಗ ಕಚೇರಿಗೆ ಬಂದು ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ತನಿಖೆಗಳನ್ನ ಯಾವೆಲ್ಲ ರೂಪರೇಷೆಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ
ಪರವಿಮರ್ಶನೆ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ಮತ್ತೊಂದು ಕಡೆ ತಮ್ಮ ಬೆಂಬಲಿಗರೊಂದಿಗೆ ಗುಪ್ತ ಚರ್ಚೆಗೆ ಒಳಗಾಗಿರ್ತಕ್ಕಂಥದ್ದು, ಗುಪ್ತ ಮಾತುಕತೆಗೆ ಒಳಗಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಯತೀಶ್ ಅವರು ಎಲ್ಲೋ ಒಂದ್ ಕಡೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ ಅಂತಕ್ಕಂಥದ್ದು. ಮತ್ತೆ ಅದರ ಜೊತೆಯಲ್ಲಿ ಮೊದಲನೇದಾಗಿ FIR ಆದ ನಂತರ FIR ಆದ ನಂತರ ಅವ್ರಿಗೆ ನೋಟಿಫಿಕೇಶನ್ ಮಾಡ್ಬೇಕಾಗ್ತದೆ, ನೋಟಿಸನ್ನ ಜಾರಿಗೊಳಿಸ್ಬೇಕಾಗ್ತದೆ. ನೀವು ತನಿಖೆಗೆ ಬನ್ನಿ, ತನಿಖೆಗೆ ಬಂದು ಇಂಥ ದಿನಾಂಕದೊಂದು ತನಿಖೆಗೆ ಆಗಮಿಸಬೇಕು ತಾವು. ಈ ಮೂಢಾಂಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ 4 ಜನಕ್ಕೂ ಕೂಡ ನೋಟಿಸನ್ನ ಜಾರಿ ಮಾಡ್ಬೇಕಾಗ್ತದೆ ಲೋಕಾಯುಕ್ತ. ಜಾರಿ ಮಾಡಿದ ನಂತರ ಲೋಕಾಯುಕ್ತಕ್ಕೆ ಏನಾದ್ರೂ ಅನಿಸಿದ್ರೆ ಲೋಕಾಯುಕ್ತಕ್ಕೆ ಸಿದ್ದರಾಮಯ್ಯನವರು ಅರೆಸ್ಟ್ ಮಾಡ್ಬೇಕು, ಅರೆಸ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ವಿಚಾರಣೆಗೆ ಸಹಕರಿಸ್ತಾರೆ, ಇಲ್ಲಾಂದ್ರೆ ಸಹಕರಿಸೋದಿಲ್ಲ ಅಂತ ಆದ್ರೆ ಅವ್ರನ್ನ ಏನು ದಸ್ತಗಿರಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಒಂದು ಕಡೆ ಆಲೋಚನೆ ಮಾಡಿದ್ರೆ ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲವೊಂದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ಏನಾದ್ರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದ್ರೆ ನಿಜವಾಗ್ಲೂ ಒಳಿತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಏನಾದ್ರೂ ರಾಜೀನಾಮೆಯನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಹಾಕಿರ್ತಕ್ಕಂತಹ ಏನು ಸ್ನೇಹಮಯಿ ಕೃಷ್ಣ ಅವರು ಹಾಕಿರ್ತಕ್ಕಂಥ ಸಿಬಿಐ ತನಿಖೆಗೆ ಕೋರಿ ಏನು ಅರ್ಜಿ ಹಾಕಿದಾರೋ ಅರ್ಜಿಗೆ ಆರ್ಗ್ಯುಮೆಂಟೇ ಇಲ್ಲದಂಗ ಆಗ್ತದೆ. ಸೊ ಏನು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ತನಿಖಾ ಸಂಸ್ಥೆಗಳು ತಮ್ಮ ಕೈ ಕೆಳಗಡೆ ಮುಖ್ಯಮಂತ್ರಿ ಕೈ ಕೆಳಗಡೆ ಮಾಡ್ತಕ್ಕಂತಹ ತನಿಖಾಧಿಕಾರಿಗಳು ಯಾವ ರೀತಿಯಲ್ಲಿ ಪರಿಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತಾರೆ ಅಂತಕ್ಕಂತಹ ಪ್ರಶ್ನೆ ಉದ್ಭವಿಸ್ತದೆ. ಹಾಗಾಗಿ ರಾಜೀನಾಮೆಯನ್ನ ಕೊಟ್ರೆ ಖಂಡಿತವಾಗೂ ಕೂಡ ಹೈಕೋರ್ಟ್ಗೆ ಒಂದು ನೋಟಿಫಿಕೇಶನ್ ಸಬ್ಮಿಟ್ ಮಾಡಬಹುದು. ಏನಂತ ಹೇಳಿದ್ರೆ ಅಧಿಕಾರದಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಹೇಗೆ ಪ್ರಭಾವವನ್ನು ಬಳಸೋದಕ್ಕೆ ಸಾಧ್ಯ ಅಂತಕ್ಕಂತಹ ಪ್ರಶ್ನೆಯೂ ಉದ್ಭವಿಸ್ತದೆ. ಹಾಗಾಗಿ ರಾಜೀನಾಮೆಯನ್ನ ಕೊಟ್ರೆ ಸಿದ್ದರಾಮಯ್ಯನವರು ಒಳಿತು ಅಂತಕ್ಕಂಥದ್ದು ಕೆಲವೊಂದಷ್ಟು ರಾಜಕೀಯ ವಿಶ್ಲೇಷಕರ ಮಾತಾಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಯತೀಶ್, ಓಕೆ, ಒಂದು ಕಡೆ ಈಗಾಗಲೇ ತನಿಖಾಧಿಕಾರಿಗಳು ಕಾರ್ಯವನ್ನು ಆರಂಭಿಸಿದ್ದಾರೆ, ಮತ್ತೊಂದು ಕಡೆ ಈ ಒಂದು ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ಆಯ್ಕೆಗಳು ಏನಾಗಿರುತ್ತೆ ಅಂತ ಖಂಡಿತವಾಗಿ ಯತೀಶ್ ಈ ಒಂದು ಬೆಳವಣಿಗೆಯನ್ನ ನಾವು ನೋಡಿದ್ದೆ ಆದ್ರೆ ಅವರು ಕಾನೂನು ಸಲಹೆಗಾರರಾದಂತ ಪೊನ್ನಣ್ಣ ಅವರನ್ನು ಕೂಡ ತಮ್ಮ ಜೊತೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು, ಕಾನೂನಿನ ಮೂಲಕ ಯಾವೆಲ್ಲ ಚಾಟಿಗಳನ್ನ ಬೀಸಬಹುದು, ಸೊ ರಾಜೀನಾಮೆ ಕೊಡದೇ ರೀತಿಯಲ್ಲಿ ಯಾವೆಲ್ಲ ಕಾನೂನಿನ ಚಾಟಿಗಳನ್ನ ಬೀಸಬಹುದು ಅಂತಕ್ಕಂಥದ್ದನ್ನ ಕಾನೂನಿನ ಸಲಹೆಯನ್ನ ಪಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದರ ಜೊತೆಯಲ್ಲಿ ದೆಹಲಿಯ ಸಂಪರ್ಕವೂ ಕೂಡ ಸಿದ್ದರಾಮಯ್ಯನವರಿಗೆ ನೇರವಾಗಿ ದೆಹಲಿಯ ಸಂಪರ್ಕವೂ ಕೂಡ ಇರ್ತಕ್ಕಂಥದ್ದು. ತಮ್ಮ ವಕೀಲರೊಂದಿಗೆ ಬೆಳಗಿನ ಜಾವ ಚರ್ಚೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಯತೀಶ್. ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಏನಾದ್ರೂ ರಾಜೀನಾಮೆಯನ್ನ ಕೊಡ್ತಾರೆ ಅಂತಕ್ಕಂತಹ ಏನಾದ್ರೂ ವಿಚಾರ ಹೊರಬಂದಿದ್ದೆ ಆದ್ರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ನಾಯಕರುಗಳು ಉದ್ಭವ ಆಗ್ತಾರೆ. ಅದು ಏನೇ ಇದ್ರೂ ಕೂಡ ತನಿಖೆಗೆ ಸಹಕರಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇದಾರ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಖಂಡಿತವಾಗಿ ಕೂಡ ತನಿಖೆಗೆ ನಾನು ಸಹಕರಿಸ್ತೇನೆ ಅಂತಾನು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ ಇಲ್ವಾ ಅಂತಕ್ಕಂತ ಪ್ರಶ್ನೆ ಮೇಲ್ನೋಟಕ್ಕೆ ಎದ್ದಿ ಕಾಣ್ತಾ ಇರ್ತಕ್ಕಂಥದ್ದು ಯತೀಶ್. ನಿನ್ನೆಯಿಂದ ಕೂಡ ನೀವು ಅವ್ರ ಜೊತೆನೆ ಓಡಾಡ್ಕೊಂಡಿದ್ದೀರಾ, ಅವರ ಕಾರ್ಯವೈಖರಿ ನೋಡ್ತಾ ಇದ್ದೀರಾ. ಅಂದ್ರೆ ಸಿಎಂ ಅವರು ನಿನ್ನೆಯಿಂದ ಮೈಸೂರಲ್ಲಿ ತಂಗಿದ್ದಾರೆ. ಸೊ ಸದ್ಯದ ಸಿಚುವೇಶನ್ ಅವ್ರ ಮನೆ ಹತ್ರ ಇರ್ಬೋದು ಅಥವಾ ಅಲ್ಲಿನ ಸಿಚುವೇಶನ್ ಹೇಗಿದೆ ಅಂತ ಯತೀಶ್, ನಾವು ಈ ಮನೆ ಹತ್ರನೇ ಸಿದ್ದರಾಮಯ್ಯನವರ ಮನೆ ಹತ್ರನೇ ಇದ್ದೇವೆ. ಸೊ ಯಾರು ಕೂಡ ಒಳಗಡೆ ಹೋಗ್ತಕ್ಕಂತಹ ಸಚಿವರುಗಳಿಗೂ ಮಾತ್ರ ನಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು, ಹೊರಗಡೆ ಯಾರು ಕೂಡ ಇದುವರೆಗೂ ಕೂಡ ಬಂದಿಲ್ಲ. ಸೊ ಇಲ್ಲಿನ ಸಿಚುವೇಶನ್ ನೋಡಿದ್ದೆ ಆದ್ರೆ, ಇಲ್ಲಿನ ಪರಿಸರವನ್ನ ನೋಡಿದ್ದೆ ಆದ್ರೆ ಸೊ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವರಿಗೆ ಭಯದ ವಾತಾವರಣ ಸೃಷ್ಟಿ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸೊ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲಾ ಸಚಿವರುಗಳು ಕೂಡ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನೋಡಿದ್ದೆ ಆದ್ರೆ ನಾಳಿನ ಚಿತ್ರಣ ಅಥವಾ ಇವತ್ತಿನ ಚಿತ್ರಣ ರಾಜಕೀಯದಲ್ಲಿ ಚಿತ್ರಣಗಳು ಬದಲಾಗುವಂತಹ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಯತೀಶ್. ಅದರ ಜೊತೆಯಲ್ಲಿ ಈ ದಿನ ವಾತಾವರಣವನ್ನ ನಾವು ನೋಡಿದ್ದೆ ಆದ್ರೆ ಇಲ್ಲಿನ ಸಿದ್ದರಾಮಯ್ಯನವರ ಮನೆಯ ಸುತ್ತಮುತ್ತಲಿನ ವಾತಾವರಣ ಅಥವಾ ಇಲ್ಲಿ ಹೋಗಿ ಬರ್ತಾ ಇರ್ತಕ್ಕಂಥ ವಾತಾವರಣ ನೋಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ನಾಳೆ ಆಗ್ಬೋದು ಅಥವಾ ನಾಳಿದ್ದು ಆಗ್ಬೋದು, ಮುಂದಿನ ರಾಜಕೀಯ ಬದಲಾವಣೆ ಆಗುವಂತಹ ಸಾಧ್ಯತೆಗಳು, ರಾಜಕೀಯದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಡುವಂತಹ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಬಂದ್ರ ಅಂತಕ್ಕಂಥದ್ದು ಕೂಡ ಒಂದು ವರ್ಗದ ಚರ್ಚೆ ಆಗ್ತಾ ಇದೆ. ಮತ್ತೊಂದು ವರ್ಗದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡೋದಿಲ್ಲ,
ಸೊ ಅಧಿಕಾರದಲ್ಲಿ ಇದ್ಕೊಂಡೇ ವಿಚಾರಣೆಯನ್ನ ಎದುರಿಸ್ತಾರೆ ಅಂತಕ್ಕಂಥದ್ದು ಒಂದು ವರ್ಗದ ವಾದವಾಗಿದ್ರೆ, ಮತ್ತೊಂದು ವರ್ಗವು ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದೆಲ್ಲಕ್ಕೂ ಕೂಡ ಉತ್ತರವನ್ನು ಸಿಗಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮಾಧ್ಯಮಕ್ಕೆ ಬಂದು ಹೇಳ್ಬೇಕಾಗ್ತದೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಮುಂದಿನ ಹೆಜ್ಜೆ ಹೇಗೆ ಅಂತಕ್ಕಂಥದ್ದನ್ನ ಅವರೇ ಸ್ಪಷ್ಟಪಡಿಸಬೇಕಾಗಿದೆ. ಯತೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗಾಗಿ ಪುಟ್ಟಸ್ವಾಮಿ ಅವರೇ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟು ಅಲ್ಲಿ ಏನು ನಡೀತೆ ಅನ್ನೋದ್ರ ಬಗ್ಗೆ ಎಲ್ಲ. ಒಟ್ಟಾರೆ ಏನು ಮೈಸೂರಿನಲ್ಲಿ ತಂಗಿರುವಂಥ ಸಿದ್ದರಾಮಯ್ಯ ಅವರ ಒಂದು ಇಡೀ ಮೈಸೂರು ಈಗ ರಾಜಕೀಯ ಕೇಂದ್ರ ಬಿಂದು ಆಗಿರುವಂಥದ್ದು. ಇಡೀ ಮನೆ ಹತ್ರ ಅಂದರೆ ಅವರ ನಿವಾಸದಲ್ಲಿ ಸಾಕಷ್ಟು ಚರ್ಚೆನ ಮಾಡ್ತಿದ್ದಾರೆ. ಒಂದು ಕಡೆ CM ಅವರು ತಮ್ಮ ಆಪ್ತರೊಂದಿಗೆ ತಮ್ಮ ಬಳಗದೊಂದಿಗೆ ಚರ್ಚೆನ ಮಾಡ್ತಿರುತ್ತದೆ. ಮುಂದಿನ ಏನು ನಡೆ ಮಾಡಬೇಕು ಅಥವಾ ಮುಂದಿನ ಕಾರ್ಯಗಳು ಏನೆಲ್ಲ ಇರಬಹುದು, ಯಾವ ರೀತಿಯಾಗಿ ಹೆಜ್ಜೆನ ಇಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಅಲ್ಲದೆ ಏನು ತಮ್ಮ ಆಪ್ತರ ಜೊತೆ ಅಲ್ಲದೆ ಪೊನ್ನಣ್ಣ ಅವ್ರ ಜೊತೆ ಕೂಡ ಚರ್ಚೆನ ಮಾಡ್ತಾರೆ. ಕಾನೂನು ರೀತಿಯಾಗಿ ತಾವು ಹೇಗೆ ಇದನ್ನ ಚಾಲೆಂಜಿಂಗ್ ಆಗಿ ಸ್ವೀಕರಿಸಬಹುದು ಅನ್ನೋದು ಕೂಡ ಚರ್ಚೆ ನಡೀತಾ ಇರುವಂಥದ್ದು. ಇದು ಅಷ್ಟೇ ಅಲ್ಲದೆ ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಕಡೆ ಚರ್ಚೆ ಮಾಡ್ತಾರೆ, ಮತ್ತೊಂದು ಕಡೆ ಇವರ ವಿರುದ್ಧ ಹೇಗೆ ತನಿಖೆನ ನಡೆಸಬೇಕು ಅಂತ ಲೋಕಾಯುಕ್ತ ಕಚೇರಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಿರೋದು, ಒಂದಷ್ಟು ತನಿಖೆಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿರೋದು.